ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹೈಕೋರ್ಟ್ನಲ್ಲಿ ತೀರ್ಪು ಬರ್ತಾ ಇದ್ದ ಹಾಗೆ ಕೈಪಾಳ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಜೋರಾಗಿದೆ. ಮೇಲ್ನೋಟಕ್ಕೆ ಮಾತ್ರ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದೇವೆ, ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರ ಜೊತೆಗಿದೆ, ಕಾನೂನು ಹೋರಾಟ ಏನೇ ಆಗಲಿ ಅದೆಲ್ಲವನ್ನು ನಾವು ಫೇಸ್ ಮಾಡೋದಕ್ಕೆ ರೆಡಿಯಾಗಿದ್ದೇವೆ ಅಂತ ಮೇಲ್ನೋಟಕ್ಕೆ ಎಲ್ಲ ಶಾಸಕರು ಹೇಳ್ತಾ ಇದ್ದರೆ ಒಳಗಡೆ ಕಾಂಗ್ರೆಸ್ನಲ್ಲಿ ಬೇರೆಯದ್ದೇ ಕತೆ ಆಗ್ತಾ ಇದೆ. ಕಾಂಗ್ರೆಸ್ನ ಕೆಲವು ಪ್ರಭಾವಿ ನಾಯಕರು ಈಗಾಗಲೇ ಅಜ್ಞಾತವಾಸದಲ್ಲಿದ್ದಾರೆ. ಪ್ರಭಾವಿ ನಾಯಕರು ಯಾರ ಕಾಂಟ್ಯಾಕ್ಟ್ಗೂ ಕೂಡ ಸಿಗುತ್ತಾ ಇಲ್ಲ. ಅದು ಕೂಡ ಸಿಎಂ ಕುರ್ಚಿ ಮೇಲೆ ಯಾರೆಲ್ಲ ಕಣ್ಣು ಹಾಕಿದ್ದಾರಲ್ಲ ಅವರು ಯಾರೂ ಕೂಡ ಈಗ ಮಾಧ್ಯಮಗಳ ಮುಂದೆ ಬರ್ತಾ ಇಲ್ಲ. ಹಾಗಾದರೆ ಗೆಳೆಯರೆ, ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಗೆಳೆಯರೆ, ಈಗ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಕೊಟ್ಟಿರುವಂತಹ ತೀರ್ಪು ಯಾವ ತರಹ ಇದೆ ಅಂದರೆ, ಆ ತೀರ್ಪಿನ ಕಂಪ್ಲೀಟ್ ಕಾಪಿ ನನ್ನ ಕೈ ಸೇರಿತು. ಸೊ ಹಾಗಾಗಿ ಆ ಒಂದು ಕಾಪಿಯನ್ನು ಓದಿದ ಮೇಲೆ ಆ ತೀರ್ಪಿನಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಹೇಳ್ತೀನಿ. ಗೆಳೆಯರೆ, ಈಗ ಹೈಕೋರ್ಟ್ ಕೊಟ್ಟಿರೋದು ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದೆ. ಯಾರೇ ಸಂವಿಧಾನಿಕ ಸ್ಥಾನದಲ್ಲಿರುವಂತಹವರ ಮೇಲೆ ಆರೋಪ ಬಂದರೆ ಅದಕ್ಕೆ ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕು. ಹಾಗಾಗಿ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರು ಅನುಮತಿ ಕೊಟ್ಟಿರೋದು 17A ಒಳಗಡೆ. 17A ಅಂತ ಅಂದ್ರೆ ಮೇಲ್ನೋಟಕ್ಕೆ ಇಲ್ಲಿ ಸಿದ್ದರಾಮಯ್ಯ ಅವರ ಕೈವಾಡ ಇದೆ ಅಥವಾ ಸಿದ್ದರಾಮಯ್ಯ ಅವರ ಪಾತ್ರ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಇದು ಒಂದು ತನಿಖೆ ಆಗಲಿ ಅನ್ನೋದರ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಅದನ್ನೇ ಈಗ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಅದರಲ್ಲಿ ಹೈಕೋರ್ಟ್ ಪ್ರಮುಖವಾಗಿ ಕೇಳಿರೋದು ಏನು ಅಂದರೆ, ಸಿದ್ದರಾಮಯ್ಯ ಅವರ ಸಹಿ ಇದೆಯಾ ಅಥವಾ ಸಿದ್ದರಾಮಯ್ಯ ಅವರ ನೇರವಾಗಿ ಇಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ರಲ್ಲ, ಅದಕ್ಕೆ ಪ್ರತಿಯಾಗಿ ಹೈಕೋರ್ಟ್ ಜಡ್ಜ್ಮೆಂಟ್ ಕಾಪಿಯಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನು ಅಂದರೆ, ಯಾರೇ ಹೋಗಿ ಸಿದ್ದರಾಮಯ್ಯ ಅವರು ನಮ್ಮವರು ಅವ್ರು ಹೇಳಿದ್ದಾರೆ ಅಂತ ಬೇರೆ ಯಾರೋ ಹೋಗಿಲ್ಲ. ಇಲ್ಲಿ ಇರೋದು ಸಿದ್ದರಾಮಯ್ಯ ಅವರ ಪತ್ನಿ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಇನ್ಫ್ಲುಯೆನ್ಸ್ ಮಾಡಿರುವಂತಹ ಸಾಧ್ಯತೆ ಇದೆ. ಇದು ತನಿಖೆಯಿಂದ ಗೊತ್ತಾಗಬೇಕು. ಸೂಕ್ತವಾದಂತಹ ತನಿಖೆ ಆಗಲಿ ಅನ್ನೋದು ಈಗ ಹೈಕೋರ್ಟ್ ಹೇಳಿದೆ. ಈಗ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಹೇಳಿದ ನಂತರ ಈಗ ಇಮಿಡಿಯೇಟ್ ಆಗಿ ಯಾವುದಾದ್ರೂ ತನಿಖಾ ಏಜೆನ್ಸಿ ಬರುತ್ತಾ ಅಂತ ನೋಡೋದಾದರೆ, ಇಮಿಡಿಯೇಟ್ ಆಗಿ ಯಾವುದೇ ತನಿಖಾ ಏಜೆನ್ಸಿ ಬರೋದಿಲ್ಲ. ಹೋಗಿ ಮೊದಲು ದೂರುದಾರರು ಆ ತನಿಖಾ ಏಜೆನ್ಸಿಗಳಿಗೆ ದೂರನ್ನು ಕೊಡಬೇಕು. ಈಗ ಸ್ನೇಹಮಯಿ ಕೃಷ್ಣ ಅವರು ಕೆಳಹಂತದ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಎಲ್ಲ ಮುಗಿದು ಅದರ ಜಡ್ಜ್ಮೆಂಟ್ ನಾಳೆ ಅಥವಾ ನಾಡಿದ್ದು ಒಳಗಾಗಿ ಬರಬೇಕಾಗತ್ತೆ. ಸ್ನೇಹಮಯಿ ಕೃಷ್ಣ ಅವರು ಈಗ ಹೈಕೋರ್ಟ್ ಅಲ್ಲ, ಕೆಳಹಂತದ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರೋದು ಅಥವಾ ಆ ಒಂದು ಪ್ರಕರಣದ ವಿಚಾರಣೆ ಮುಗಿದಿರೋದೇನು ಅಂದರೆ, ಅವರು CBI ತನಿಖೆಗೆ ಕೊಡಬೇಕು, ಲೋಕಾಯುಕ್ತ ಮತ್ತು SIT ತನಿಖೆ ಬೇಡ, ಅದೆಲ್ಲವೂ ಕೂಡ ಸರ್ಕಾರದ ಕೈಯಲ್ಲಿದೆ ಅಂತ. ಆದರೆ ಕೆಳಹಂತದ ನ್ಯಾಯಾಲಯಕ್ಕೆ CBI ತನಿಖೆಗೆ ಕೊಡೋದಕ್ಕೆ ಬರೋದಿಲ್ಲ. ಒಂದು ಸರ್ಕಾರವೇ CBI ತನಿಖೆಗೆ ಕೊಡಬೇಕು ಅಥವಾ ಹೈಕೋರ್ಟ್ CBI ತನಿಖೆಗೆ ಕೊಡಬೇಕು. ಇದೆಲ್ಲವೂ ಕೂಡ ಒಂದು ರೀತಿಯಾಗಿರುವಂತಹ ಪ್ರೋಸೆಸ್ ಆಗುತ್ತೆ. ಈಗ ದೂರುದಾರರು ಹೈಕೋರ್ಟ್ನಲ್ಲಿ ಮತ್ತೊಂದು ಅರ್ಜಿಯನ್ನು ಹಾಕಬೇಕಾಗತ್ತೆ. ಸಿದ್ದರಾಮಯ್ಯ ಅವರ ವಿರುದ್ಧ CBI ತನಿಖೆ ಆಗಬೇಕು, ಅದಕ್ಕೆ ಅವಕಾಶ ಕೊಡಿ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ CBI ತನಿಖೆಗೆ ಅವಕಾಶವನ್ನು ಕೊಡಿ ಅಂತ ಆಗ ಹೈಕೋರ್ಟ್ ಅವಕಾಶವನ್ನು ಕೊಡಬೇಕು. ಅಷ್ಟರ ಒಳಗಡೆ ಸಿಎಂ ಸಿದ್ದರಾಮಯ್ಯ ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟಿ ಅಲ್ಲಿ ಈ ಎಲ್ಲ ಒಂದು ಪ್ರೊಸೀಡಿಂಗ್ಸ್ಗೆ ತಡೆಯಾಜ್ಞೆಯನ್ನು ತರಬಹುದು. ಆದರೆ ಅದು ಕೂಡ ಟೆಕ್ನಿಕಲಿ ಬಹಳ ಕಷ್ಟ. ಯಾಕೆಂದರೆ ಈಗಾಗಲೇ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ, TJ ಅಬ್ರಹಾಂ ಮತ್ತು ಪ್ರದೀಪ್ ಕುಮಾರ್ ಅವರು ಹೈಕೋರ್ಟ್ಗೆ ಕೇವಿಯೇಟ್ ಅನ್ನು ಸಲ್ಲಿಸಿಬಿಟ್ಟಿದ್ದಾರೆ. ಕೇವಿಯೇಟ್ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಏನಾದರೂ ಈ ತರಹ ಒಂದು ಅರ್ಜಿಯನ್ನು ತೆಗೆದುಕೊಂಡು ಬಂದರೆ ನಮ್ಮ ವಾದವನ್ನು ಕೇಳಿ ನಾವು ಆ ಒಂದು ಪ್ರಕರಣದಲ್ಲಿ ನಾವು ಪ್ರತಿವಾದಿಗಳ ಆಗಿರ್ತೀವಿ ಅಂತ ಕೇವಲ ಹೈಕೋರ್ಟ್ಗೆ ಮಾತ್ರ ಅಲ್ಲ, 3 ಸದಸ್ಯ ಪೀಠಕ್ಕೂ ಮತ್ತು ವಿಶೇಷ ಪೀಠಕ್ಕೂ ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಅದು ಕೂಡ ಸ್ವಲ್ಪ ಡಿಲೇ ಆಗುವಂತಹ ಸಾಧ್ಯತೆ ಇರುತ್ತೆ. ಇಷ್ಟೆಲ್ಲದರ ನಡುವೆ CBI ಎಂಟ್ರಿ ಆಗುತ್ತಾ ಅನ್ನೋದು ಈಗ ದೊಡ್ಡ ಕ್ವಶನ್ ಮಾರ್ಕ್. CBIಗೆ ಹೈಕೋರ್ಟೇ ಪರ್ಮಿಷನನ್ನು ಕೊಡಬೇಕು, ಇಲ್ಲ ಸರ್ಕಾರ ಕೊಡಬೇಕು. ಸರ್ಕಾರ ಅಂತೂ ಕೊಡೋದಕ್ಕೆ ಆಗೋದಿಲ್ಲ. ಈಗ ಉಳಿದಿರೋದು CBI ತನಿಖೆಗೆ ಉಳಿದಿರೋದು ಒಂದೇ ದಾರಿ ಅಂದರೆ ಹೈಕೋರ್ಟ್ ಕೊಡಬೇಕು. ಸೊ ಅದಕ್ಕೂ ಕೂಡ ಸಮಯಾವಕಾಶ ಬೇಕಾಗುತ್ತೆ. ಅದೆಲ್ಲವೂ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯಾವ ತರಹ ಆಗ್ತಾ ಇದೆ ಅಂದರೆ, ಈಗ ಕೆಳಹಂತದ ನ್ಯಾಯಾಲಯದಲ್ಲಿ ಲೋಕಾಯುಕ್ತಕ್ಕೆ ಇದು ಶಿಫ್ಟ್ ಆಗಿಬಿಡ್ತು ಅಂದರೆ, ಲೋಕಾಯುಕ್ತದಲ್ಲಿ FIR ದಾಖಲಾಯಿತು ಅಂದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ಲೋಕಾಯುಕ್ತದಲ್ಲೇ
FIR ದಾಖಲಾಗಿರಲಿ ಅಥವಾ ಇನ್ಯಾವುದೋ ತನಿಖಾ ಏಜೆನ್ಸಿಯಲ್ಲಿ FIR ದಾಖಲಾಗಿರಲಿ, ಆದರೆ FIR ದಾಖಲಾದ ಮೇಲೆ ಅವರು CM ಸ್ಥಾನದಲ್ಲಿ ಮುಂದುವರೆದರೆ ಯಾವ ನೈತಿಕ ಹೊಣೆ ಇದೆ, ಯಾವ ನೈತಿಕ ಆಧಾರ ಇದೆ ಅಂತ ಪ್ರತಿಯೊಬ್ಬರು ಕೂಡ ಪ್ರಶ್ನೆಯನ್ನು ಮಾಡಬಹುದು. ಇದು ಒಂದು ವಿಚಾರ. ಇಷ್ಟೆಲ್ಲವೂ ಆಗ್ತಾ ಇರುವಂತಹ ಹೊತ್ತಿನಲ್ಲಿ ಕಾಂಗ್ರೆಸ್ನಲ್ಲಿ CM ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇದೆ. ಹೊರಗಡೆ ಮಾತ್ರ ಎಲ್ಲರೂ ಕೂಡ ನಾವು ಸಿದ್ದರಾಮಯ್ಯ ಅವರ ಸಪೋರ್ಟಿಗಿದ್ದೀವಿ, ಸಿದ್ದರಾಮಯ್ಯ ಅವರೇ ನಮ್ಮ CM, ಸಿದ್ದರಾಮಯ್ಯ ಅವರ ಜೊತೆಗೆ ನಾವು ಎಲ್ಲರೂ ಕೂಡ ಹೋಗ್ತೀವಿ ಅಂತ ಎಲ್ಲರೂ ಹೊರಗಡೆ ಹೇಳ್ತಾ ಇದ್ದಾರೆ, ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಒಳಗಡೆ ಬಹಳ ಜನರಿಗೆ ಹಾಲು ಕುಡಿದಷ್ಟು ಖುಷಿಯಾಗಿದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಒಂದು ತೀರ್ಪು ಬರೋದನ್ನೇ ಕಾಯ್ತಾ ಇದ್ರು. ಈ ಒಂದು ತೀರ್ಪನ್ನ ಮುಂದೆ ಇಟ್ಕೊಂಡು ನಾನು CM ಆಗಬೇಕು ಅನ್ನುವಂತಹ ಒಂದಷ್ಟು ಜನರಿದ್ರು. ಅವರೆಲ್ಲರೂ ಕೂಡ ಈಗ ಅಜ್ಞಾತರಾಗಿದ್ದಾರೆ. ಅದು ಈಗ ಕಾಂಗ್ರೆಸ್ಗೂ ಮತ್ತು ಸಿದ್ದರಾಮಯ್ಯ ಅವರಿಗೂ ಕಾಡ್ತಾ ಇರುವಂತಹ ಭಯ. ಕಾಂಗ್ರೆಸ್ಗೆ ಯಾಕೆ ಭಯ ಅಂದರೆ BJP ಏನಾದರೂ ಅವರನ್ನು ಹೈಜಾಕ್ ಮಾಡಿಬಿಡ್ತಾ. ಯಾಕಂದರೆ ಅಜ್ಞಾತರಾಗಿರೋರು ಯಾರು ಕೂಡ ಸಾಮಾನ್ಯದವರಲ್ಲ, ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರು. ಅಂಥವ್ರು ಎಲ್ಲರೂ ಕೂಡ ಈಗ ಅಜ್ಞಾತರಾಗಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಪರಮೇಶ್ವರ್ ಅವರು ಯಾವುದೇ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಮಾಧ್ಯಮಗಳ ಕೈಗೂ ಪರಮೇಶ್ವರ್ ಅವರು ಸಿಗ್ತಾ ಇಲ್ಲ. ಇನ್ನೊಂದು ಬಸವರಾಜ ರಾಯರೆಡ್ಡಿ ಅವರು ಯಾವಾಗಲೂ ಕೂಡ CM ಸಿದ್ದರಾಮಯ್ಯ ಅವರ ಪರವಾಗಿಯೇ ಇರ್ತಾ ಇದ್ರು, ಅವರು ಕೂಡ ಕಾಣಿಸ್ತಾ ಇಲ್ಲ. ಇತ್ತೀಚೆಗೆ ಅವರ ಹೆಸರು ಕೂಡ CM ರೇಸ್ನಲ್ಲಿ ಕೇಳಿ ಬಂತು. ಇನ್ನು ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದು ಒಂದು ರೀತಿಯಾಗಿರುವಂತಹ ಗೇಮ್. ಆದರೆ ಇನ್ನೊಂದು ಕಡೆ DK ಶಿವಕುಮಾರ್ ಅವರು ತಮ್ಮದೇ ಆಗಿರುವಂತಹ ಸ್ಟೈಲ್ನಲ್ಲಿ ತಮ್ಮದೇ ಆಗಿರುವಂತಹ ಒಂದು ಗೇಮನ್ನು ಆಡ್ತಾ ಇದ್ದಾರೆ. ಯಾವ ರೀತಿಯಾಗಿ DK ಶಿವಕುಮಾರ್ ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದುಕೊಂಡು ತಾವು CM ಆಗುವಂತಹ ಕನಸನ್ನು ಕಾಣ್ತಾ ಇದ್ದಾರೆ. ಈಗಷ್ಟೇ DK ಶಿವಕುಮಾರ್ ಅವರ ಆಪ್ತ ಇದ್ದಾರಲ್ಲ, ಅವರು ಹೇಳಿಯೇ ಬಿಟ್ಟರು ಏನು ಅಂತ. ದಾವಣಗೆರೆಯಲ್ಲಿ ಅವರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. DK ಶಿವಕುಮಾರ್ ಅವರು CM ಆಗಿಯೇ ಆಗ್ತಾರೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈ ಎಲ್ಲ ಸ್ಟೇಟ್ಮೆಂಟ್ಗಳು ಇದೆಲ್ಲವನ್ನೂ ನೋಡ್ತಾ ಇದ್ದರೆ ಕಾಂಗ್ರೆಸ್ನಲ್ಲಿ 100% ಈಗ ಕುರ್ಚಿಯ ಕಚ್ಚಾಟ ಶುರುವಾಗಿದೆ. ಇದೆಲ್ಲದರ ಮಧ್ಯ CM ಸಿದ್ದರಾಮಯ್ಯ ಅವರು ನಾನು ಮುಂದುವರಿತೀನಿ, ನಾನು CM ಆಗಿದ್ದುಕೊಂಡೇ ಕೇಸ್ ಅದೆಲ್ಲವನ್ನೂ ನಾನು ಫೇಸ್ ಮಾಡ್ತೀನಿ ಅಂದರೆ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗೋದಂತೂ ಗ್ಯಾರಂಟಿ. ಅದಕ್ಕೆ ಹೈಕಮಾಂಡ್ ಒಪ್ಪೋದೇ ಇಲ್ಲ. ಇದರ ನಡುವೆ ಮತ್ತೊಂದು ಬೆಳವಣಿಗೆ ಆಗಿದೆ. ಇವತ್ತು ರಾತ್ರಿಯೇ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಹೊರಟು ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಹೊರಟು ಬಂದು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಶಾಸಕರು ಯಾರಿಗೆ CM ಆಗಬೇಕು ಅಂತಾರೆ ಅನ್ನುವಂತಹ ಅಭಿಪ್ರಾಯವೂ ಕೂಡ ಸಂಗ್ರಹ ಆಗ್ತಾ ಇದೆ. ಅಥವಾ ಸಿದ್ದರಾಮಯ್ಯ ಅವರು ಉಳಿಬೇಕಾ ಬೇಡವಾ CM ಸ್ಥಾನದಲ್ಲಿ ಅನ್ನುವಂತಹ ಅಭಿಪ್ರಾಯವೂ ಕೂಡ ಸಂಗ್ರಹ ಆಗಬಹುದು. ಸೊ ಇದೆಲ್ಲದರ ಮಧ್ಯ CM ಸಿದ್ದರಾಮಯ್ಯ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಆರಾಮಾಗಿ ಮಾತನಾಡಿದ್ರು. ನಾನು ರಾಜೀನಾಮೆಯನ್ನು ಕೊಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅನ್ನುವಂತಹ ಮಾತನ್ನು ಮೇಲ್ಗಡೆ ಹೇಳ್ತಾ ಇದ್ದಾರೆ. ಆದರೆ ಒಳಗಡೆ ಅವರಿಗಂತೂ ಒಂದು ಭಯ ಇದ್ದೇ ಇದೆ. CM ಸ್ಥಾನ ಅಲುಗಾಡ್ತಾ ಇದೆ, ಅದನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಬೇಕು. ಅದು ಎಲ್ಲಿವರೆಗೂ ನನ್ನ ಕೈ ಮೀರಿ ಶಕ್ತಿ ಮೀರಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಉಳಿಸ್ಕೊಳ್ತೀನಿ. ಆದರೆ ಯಾವಾಗ FIR ದಾಖಲಾಗುತ್ತೋ ಅಲ್ಲಿಂದ ನಾನು ಏನೂ ಮಾಡೋಕ್ಕಾಗೋಲ್ಲ ಅನ್ನೋದು ಸಿದ್ದರಾಮಯ್ಯ ಅವ್ರಿಗೂ ಗೊತ್ತು. ಹಾಗಾಗಿ FIR ಆಗೋದನ್ನು ಒಂದಷ್ಟು ದಿನಗಳ ಕಾಲ ತಡೆಯೋದಕ್ಕೆ ಸಿದ್ದರಾಮಯ್ಯ ಅವರು ನೋಡ್ತಾ ಇದ್ದಾರೆ. ಒಂದು ವೇಳೆ FIR ಆಗಿಬಿಡ್ತು ಅಂದರೆ ಅಲ್ಲಿ 100% ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತಹ ಪ್ರಸಂಗ ಬಂದೇ ಬರುತ್ತೆ. ಯಾಕೆಂದರೆ ನೈತಿಕ ಹೊಣೆಯನ್ನು ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಲೇಬೇಕು. ಅದರ ಜೊತೆಗೆ ಹೈಕಮಾಂಡ್ ಕೂಡ ಇದನ್ನು ಬಿಡೋದಿಲ್ಲ. ಯಾಕೆಂದರೆ ದೇಶವ್ಯಾಪಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಹೈಕಮಾಂಡ್ಗೂ ಕೂಡ ಇಷ್ಟ ಇಲ್ಲ. ಹೈಕಮಾಂಡ್ ಕೂಡ ಒಂದು ಡೆಡ್ಲೈನನ್ನು ಸಿದ್ದರಾಮಯ್ಯ ಅವರಿಗೆ ಈಗ ಆಲ್ರೆಡಿ ಕೊಟ್ಟಾಗಿದೆ. ನಿಮ್ಮ ಮೇಲೆ FIR ದಾಖಲಾಗುವವರೆಗೂ ಹೇಗಾದರೂ ಮಾಡಿ ನೀವು CM ಅಲ್ಲಿ ಇರ್ತೀರಾ, FIR ಆಗದೆ ಇರೋ ಥರ ನೀವು ನೋಡ್ಕೊಳ್ಳಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ನೀವು ತಡೆಯಾಜ್ಞೆಯನ್ನು ತರ್ತೀರಾ, ಏನು ಮಾಡ್ತೀರೋ ಗೊತ್ತಿಲ್ಲ. ಆದರೆ ನಿಮ್ಮ ಮೇಲೆ FIR ದಾಖಲಾಗಬಾರ್ದು. FIR ದಾಖಲಾಯಿತು ಅಂದರೆ ನೀವು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಈಗ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರಿಗೆ ಒಂದು ಸಂಕಷ್ಟ ತಂದೊಡೋದ್ರಲ್ಲಿ ಯಾವುದೇ ರೀತಿಯಾಗಿರುವಂತಹ ಡೌಟ್ ಇಲ್ಲ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.